ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಕ್ರೈಸ್ಟ್ ಪದದ ಅರ್ಥ ಕನ್ನಡದಲ್ಲಿ ಏನು? ಗುರು ಅಂತನ, ರಕ್ಷಕ ಅಂತನ, ದೇವಪುತ್ರ ಅಂತನ, ಬೋಧಕ ಅಂತನ? ಕ್ರೈಸ್ಟ್ ಪದದ ಅರ್ಥ ಕನ್ನಡದಲ್ಲಿ ರಕ್ಷಕನಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯೇಸು ಎಲ್ಲಿ ಜನಿಸಿದರು? ಜೆರುಸಲೇಮ, ಇಲ್ಲ ನಜರೆತ, ಇಲ್ಲ ಬೆತ್ಲೇಮ, ಇಲ್ಲ ರೋಮಲ್ಲ? ಯೇಸು ಬೆತ್ಲೇಮಲ್ಲಿ ಜನಿಸಿದರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯೇಸು ಯಾವುದನ್ನ ಧರ್ಮದ ಮೂಲವೆಂದು ಬೋಧಿಸಿದರು? ಐಶ್ವರ್ಯನ, ಅಧಿಕಾರನ, ಕರುಣೆನ, ಇಲ್ಲ ಜ್ಞಾನನ? ಯೇಸು ಕರುಣೆಯನ್ನ ಧರ್ಮದ ಮೂಲವೆಂದು ಬೋಧಿಸಿದರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆದ ನಗರ ಯಾವುದು? ಜೆರುಸಲೇಮ, ಬೆತ್ಲೇಮ, ರೋಮ, ಇಲ್ಲ ಅಥೆನ್ಸ? ಕ್ರೈಸ್ತರ ಮುಖ್ಯ ಕೇಂದ್ರವಾಗಿ ಬೆಳೆದ ನಗರ ರೋಮ್ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ರೋಮ್ ನಗರದಲ್ಲಿ ಕ್ರೈಸ್ತರ ಪರಮ ಗುರುಗಳು ಯಾರು? ಬಿಷಪ್ಪ, ಇಲ್ಲ ಕಾರ್ಡಿನಲ್ಲ, ಇಲ್ಲ ಪೋಪ, ಇಲ್ಲ ಪಾದ್ರಿನ? ರೋಮ್ ನಗರದಲ್ಲಿ ಕ್ರೈಸ್ತರ ಪರಮ ಗುರುಗಳು ಪೋಪ್ ಆಗಿದ್ದರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಕುರಾನ್ ಯಾವ ಭಾಷೆಯಲ್ಲಿದೆ? ಪರ್ಷಿಯನ್ನಲ್ಲಿದೆಯಾ, ಇಬ್ರೂಲಿದೆಯಾ, ಅರೇಬಿಕಲ್ಲಿದೆಯಾ, ಗ್ರೀಕಲ್ಲಿದೆಯಾ? ಕುರಾನ್ ಅರೇಬಿಕ್ ಭಾಷೆಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಇಸ್ಲಾಂ ಪದದ ಅರ್ಥವೇನು? ಪ್ರೀತಿನ, ಜ್ಞಾನನ, ಶರಣಾಗತಿ ಅಥವಾ ಶಾಂತಿನ, ಇಲ್ಲ ಸಂಪತ್ತ? ಇಸ್ಲಾಂ ಪದದ ಅರ್ಥ ಶರಣಾಗತಿ ಅಥವಾ ಶಾಂತಿಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಏನಂತ ಕರೆಯುತ್ತಾರೆ? ಇಮಾಮ್ ಅಂತ ಕರೀತಾರ, ಸುಲ್ತಾನ್ ಅಂತ ಕರೀತಾರ, ಖಲೀಫಾ ಅಂತ ಕರೀತಾರ, ಶೇಖ್ ಅಂತ ಕರೀತಾರ? ಮೊಹಮ್ಮದರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಕರೀತಾ ಇದ್ರು. ಮುಂದಿನ ಕ್ವಶನ್ ನೋಡೋದಾದ್ರೆ, ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಯಾವ ಪ್ರದೇಶವನ್ನ ವಶಪಡಿಸಿಕೊಂಡರು? ಗುಜರಾತ, ಇಲ್ಲ ಸಿಂಧ, ಇಲ್ಲ ಬಂಗಾಳನ, ಇಲ್ಲ ಪಂಜಾಬ? ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅರಬ್ಬರು ಭಾರತದ ಸಿಂಧ್ ಪ್ರಾಂತ್ಯವನ್ನ ವಶಪಡಿಸಿಕೊಂಡರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾಗಿ ಬಂದವರು ಯಾರು? ಮೊಘಲರ, ಇಲ್ಲ ಪರ್ಷಿಯನ್ನರ, ಟರ್ಕರ, ಇಲ್ಲ ಮಂಗೋಲರ? ಅರಬ್ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳಾಗಿ ಬಂದವರು ಟರ್ಕರಾಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಟರ್ಕರು ಯಾವ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶಿಸಿದರು? ಸಮುದ್ರ ಮಾರ್ಗನ, ಇಲ್ಲ ಆಫ್ಘಾನಿಸ್ತಾನದ ಮೂಲನ, ಈಶಾನ್ಯ ಗಡಿನ, ಇಲ್ಲ ಮಲಬಾರ್ ಕರಾವಳಿನ? ಟರ್ಕರು ಆಫ್ಘಾನಿಸ್ತಾನ ಮಾರ್ಗವಾಗಿ ಭಾರತವನ್ನ ಪ್ರವೇಶ ಮಾಡಿದರು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಟರ್ಕರ ದಂಡಯಾತ್ರೆಗಳ ಪರಿಣಾಮವಾಗಿ ಭಾರತದಲ್ಲಿ ಯಾವ ಸಾಮ್ರಾಜ್ಯ ನೆಲೆಯೂರಿತು? ಮೊಘಲ್ ಸಾಮ್ರಾಜ್ಯನ, ಇಲ್ಲ ವಿಜಯನಗರ ಸಾಮ್ರಾಜ್ಯನ, ದಿಲ್ಲಿ ಸುಲ್ತಾನರ, ಇಲ್ಲ ಮರಾಠರ ಸಾಮ್ರಾಜ್ಯನ? ಟರ್ಕರ ದಂಡಯಾತ್ರೆಗಳ ಪರಿಣಾಮವಾಗಿ ಭಾರತದಲ್ಲಿ ದಿಲ್ಲಿ ಸುಲ್ತಾನರ ಆಳ್ವಿಕೆ ನೆಲೆಯೂರಿತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅರಬ್ಬರ ಪ್ರಸಿದ್ಧ ವಿದ್ಯಾ ಕೇಂದ್ರ ಯಾವುದು? ದಮಸ್ಕಸ, ಇಲ್ಲ ಕ್ಯಾರೋನ, ಇಲ್ಲ ಬಾಗ್ದಾದ, ಅಲೆಕ್ಸಾಂಡ್ರಿಯಾನ? ಅರಬ್ಬರ ಪ್ರಸಿದ್ಧ ವಿದ್ಯಾ ಕೇಂದ್ರ ಬಾಗ್ದಾದ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅರೇಬಿಯನ್ ನೈಟ್ಸ್, ಉಮರ್ ಖಯ್ಯಾಮ್ನ ರುಬಾಯತ್ ಮತ್ತು ಫಿರ್ದೋಶಿಯ ಶಾನಾಮ ಇವು ಯಾವ ಭಾಷೆಯ ಶ್ರೇಷ್ಠ ಕೃತಿಗಳು? ಅರೇಬಿಕ,
ಟರ್ಕಿಷ ಇಲ್ಲ ಪರ್ಷಿಯನ್ನ ಇಲ್ಲ ಉರ್ದುನ. ಅರೇಬಿಯನ್ ನೈಟ್ಸ್, ಉಮರ್ ಖಯ್ಯಾಮ್ನ ರುಬಾಯತ್ ಮತ್ತು ಫಿರ್ದೋಶಿಯ ಶಾನಾಮ ಪರ್ಷಿಯನ್ ಭಾಷೆಯ ಶ್ರೇಷ್ಠ ಕೃತಿಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯುನಾನಿ ಎಂಬ ವೈದ್ಯ ಪದ್ಧತಿ ಯಾರ ಕೊಡುಗೆಯಾಗಿದೆ? ಗ್ರೀಕರ ಕೊಡುಗೆನ, ಇಲ್ಲ ರೋಮನರ ಕೊಡುಗೆನ, ಇಲ್ಲ ಅರಬ್ಬರ ಕೊಡುಗೆನ, ಇಲ್ಲ ಭಾರತೀಯರ ಕೊಡುಗೆನ? ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಕೊಡುಗೆಯಾಗಿದೆ ಎಂದು ಹೇಳಬಹುದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಯಹೂದಿಗಳು, ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪವಿತ್ರ ಭೂಮಿಯಾಗಿದ್ದ ಸ್ಥಳ ಯಾವುದು? ಮೆಕ್ಕಾನ, ಮದೀನನ, ಇಲ್ಲ ಜೆರುಸಲೇಮ, ಇಲ್ಲ ರೋಮ? ಯಹೂದಿಗಳು, ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪವಿತ್ರ ಭೂಮಿಯಾಗಿದ್ದ ಸ್ಥಳ ಜೆರುಸಲೇಮ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಧರ್ಮ ಯುದ್ಧಗಳಿಗೆ ಅಂದರೆ ಕ್ರೂಸೈಡ್ ಯುದ್ಧಗಳಿಗೆ ಮೂಲ ಕಾರಣವೇನು? ಕ್ರೈಸ್ತ ಮತ್ತು ಮುಸಲ್ಮಾನರ ನಡುವಿನ ವ್ಯಾಪಾರ ಸ್ಪರ್ಧೆನ? ಆಟೋಮನ್ ಟರ್ಕರು ಜೆರುಸಲೇಮ್ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದ? ಇಲ್ಲ ರಾಜಕೀಯ ಅಧಿಕಾರಕ್ಕಾಗಿ ಹೋರಾಟನ? ಇಲ್ಲ ಸಂಪನ್ಮೂಲಗಳಿಗೆ ಯುದ್ಧನ? ಧರ್ಮ ಯುದ್ಧಗಳಿಗೆ ಅಂದರೆ ಕ್ರೂಸೈಡ್ ಯುದ್ಧಗಳಿಗೆ ಮೂಲ ಕಾರಣ ಆಟೋಮನ್ ಟರ್ಕರು ಜೆರುಸಲೇಮ್ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಂಗೋಲಿಯನ್ನರ ಮುಖ್ಯ ವೃತ್ತಿ ಏನು? ಕೃಷಿನ, ಇಲ್ಲ ವ್ಯಾಪಾರನ, ಇಲ್ಲ ಪಶುಪಾಲನೆನ, ಇಲ್ಲ ಬೇಟೆನ? ಮಂಗೋಲಿಯನ್ನರ ಮುಖ್ಯ ವೃತ್ತಿ ಪಶುಪಾಲನೆಯಾಗಿತ್ತು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಂಗೋಲಿಯರನ್ನ ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನ ಕಟ್ಟಿದವರು ಯಾರು? ಕುಬ್ಲೈ ಖಾನ, ಇಲ್ಲ ತೈಮೂರ, ಇಲ್ಲ ಚೆಂಗಿಸ್ ಖಾನ, ಇಲ್ಲ ಬಾಬರ? ಮಂಗೋಲರನ್ನ ಒಂದುಗೂಡಿಸಿ ಏಷ್ಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನ ಕಟ್ಟಿದವರು ಚೆಂಗಿಸ್ ಖಾನ್ ಆಗಿದ್ದಾನೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಇತಿಹಾಸಕಾರರು ಯುರೋಪಿನ ಸುದೀರ್ಘ ಇತಿಹಾಸವನ್ನ ಎಷ್ಟು ಯುಗಗಳಾಗಿ ವಿಂಗಡಿಸಿದ್ದಾರೆ? 2, ಇಲ್ಲ 3, ಇಲ್ಲ 4, ಇಲ್ಲ 5? ಇತಿಹಾಸಕಾರರು ಯುರೋಪಿನ ಸುದೀರ್ಘ ಇತಿಹಾಸವನ್ನ 3 ಯುಗಗಳಾಗಿ ವಿಂಗಡಿಸಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಯುರೋಪಿನ ಇತಿಹಾಸದ ಯುಗಗಳಿಗೆ ಸೇರಿಲ್ಲ? ಪ್ರಾಚೀನ ಯುಗನ, ಮಧ್ಯಯುಗನ, ಆಧುನಿಕ ಯುಗನ, ಪ್ರಾಗೈತಿಹಾಸ ಯುಗನ? ಪ್ರಾಗೈತಿಹಾಸಿಕ ಯುಗ ಯುರೋಪಿನ ಇತಿಹಾಸದ ಯುಗಗಳಿಗೆ ಸೇರಿಲ್ಲ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಧ್ಯಯುಗದ ಅವಧಿ ಯಾವುದು? ಸುಮಾರು ಸಾಮಾನ್ಯ ಶತ 500ರ ವರೆಗೆನ? ಸುಮಾರು ಸಾಮಾನ್ಯ ಶತ 500ರಿಂದ 1500ನ? ಇಲ್ಲ ಸುಮಾರು ಸಾಮಾನ್ಯ ಶತ 1500 ಇಂದನ? ಇಲ್ಲ ಸುಮಾರು ಸಾಮಾನ್ಯ ಶತ 1000ದಿಂದ 2000ನ? ಮಧ್ಯಯುಗದ ಅವಧಿ ಸುಮಾರು ಸಾಮಾನ್ಯ ಶತ 500ರಿಂದ 1500 ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮಧ್ಯಯುಗದಲ್ಲಿ ಜನಜೀವನದ ಮೇಲೆ ಬಿಗಿಯಾದ ನಿಯಂತ್ರಣ ಸಾಧಿಸಿದ್ದು ಯಾವುದು? ರಾಜರ ಆಳ್ವಿಕೆನ, ಚರ್ಚಿನ ಸಾಂಪ್ರದಾಯಿಕ ಚಿಂತನೆನ, ಇಲ್ಲ ಉಳಿಗಮಾನ್ಯ ಪದ್ಧತಿನ, ಇಲ್ಲ ವ್ಯಾಪಾರ ಸಂಘಗಳ? ಮಧ್ಯಯುಗದಲ್ಲಿ ಜನಜೀವನದ ಮೇಲೆ ಬಿಗಿಯಾದ ನಿಯಂತ್ರಣವನ್ನು ಸಾಧಿಸಿದ್ದು ಚರ್ಚಿನ ಸಾಂಪ್ರದಾಯಿಕ ಚಿಂತನೆಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಆಧುನಿಕ ಯುಗವು
ಯಾವ ಶತಮಾನಗಳ ಕಾಲಾವಧಿಯಲ್ಲಿ ಪ್ರಾರಂಭವಾಯಿತು? 13 ಮತ್ತು 14ನೇ ಶತಮಾನಗಳ, ಇಲ್ಲ 14 ಮತ್ತು 15ನೇ ಶತಮಾನಗಳ, ಇಲ್ಲ 15 ಮತ್ತು 16ನೇ ಶತಮಾನಗಳ, ಇಲ್ಲ 16 ಮತ್ತು 17ನೇ ಶತಮಾನಗಳ? ಆಧುನಿಕ ಯುಗವು 15ರಿಂದ 16ನೇ ಶತಮಾನಗಳ ಕಾಲಾವಧಿಯಲ್ಲಿ ಪ್ರಾರಂಭವಾಯಿತು ಅಂತ ಹೇಳ್ಬೋದಾಗಿದೆ.